ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದೆಹಲಿಯಿಂದ ವಾಪಸ್ ಬಂದ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ಪಟ್ಟದಾಟಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಅಂದ್ಕೊಂಡಿದ್ದ ಡಿಕೆ ಅವರ ಲೆಕ್ಕಾಚಾರ ತಪ್ಪಿದ್ದು ಈಗ ಶಿವರಾತ್ರಿ ಹಬ್ಬದಲ್ಲಿ ಢಮರುಗ ಬಾರಿಸೋದಕ್ಕೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಡಿಕೆ ಅವರ ಮೌನದ ಹಿಂದಿನ ಗುಟ್ಟೇನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಕಿತ್ತಾಟದ ಕಿಡಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಾ ಕೊಡೋದಿಲ್ಲ ಅಂತ ಅಂದ್ರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನ್ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇನೇ ಆಗ್ಲಿ ಅಂತ ಹೇಳಿ ದೆಹಲಿಗೆ ತೆರಳಿ ವರಿಷ್ಠರ ಜೊತೆಗೆ ಮಾತುಕತೆ ಮಾಡಿ ಬಂದ ಬಳಿಕ ಡಿಕೆ ಬ್ರದರ್ಸ್ ವರಸೆಯೇ ಬದಲಾಗೋಗ್ಬಿಟ್ಟಿದೆ. ಡಿಕೆ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದಾರೆ. ಡಿಕೆ ಅವರ ಮೌನದ ಹಿಂದೆ ಹೊಸ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಶಿವರಾತ್ರಿ ಹಬ್ಬಕ್ಕೆ ಢಮರುಗ ಬಾರಿಸುವುದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಮುಂದೆ ಏನಾಗ್ತದೆ ಅನ್ನೋದನ್ನ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಅಷ್ಟೇ ಮುಖ್ಯ. ದೆಹಲಿಯಿಂದ ಡಿಕೆ ಶಿವಕುಮಾರ್ ಬರಿಗೈಲಿ ಬಂದಿದ್ದಾರೆ ಅಂತ ವಿಪಕ್ಷಗಳು ವ್ಯಂಗ್ಯವಾಡ್ತಾ ಇದ್ರು ಸುಮ್ಮನಿದ್ದಾರೆ. ಡಿಕೆ ಅವರ ಈ ತಾಳ್ಮೆಯ ಹಿಂದೆ ಭರವಸೆಯ ಬಲ ಮತ್ತು ಮತ್ತಷ್ಟು ಹೆಚ್ಚಾದಂತೆ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ ವರಿಷ್ಠರ ಬಳಿ ಏನೆಲ್ಲ ಬೇಕೋ ಅದನ್ನೆಲ್ಲ ಹೇಳಿದೀನಿ ಅಂತ ಮಾಧ್ಯಮಕ್ಕೆ ಹೇಳಿದಂತಹ ಡಿಕೆ ಅವರ ಗೇಮ್ ಚೇಂಜ್ ಆಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಅದರಲ್ಲೂ ಫೆಬ್ರವರಿ 17ರ ಬಳಿಕ ಕುರ್ಚಿ ಫೈಟ್ಗೆ ಮತ್ತಷ್ಟು ಫೈಟ್ ಇದೆ, ಅದು ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ತಿಂಗಳು ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಅವರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಹಾಗೇನು ಮುಂದಿನ ವಾರ ಸಿದ್ದು ಅಂಡ್ ಡಿಕೆಗೆ ದೆಹಲಿಯಿಂದ ಬುಲಾವ್ ಬರುತ್ತೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. 1,000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಡಿ ಕೆ ಶಿವಕುಮಾರ್ ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯಕ್ಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈಗಾಗಲೇ ಹೈಕಮಾಂಡ್ ರಾಜ್ಯದ ಸಚಿವರು, ಶಾಸಕರು, ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ನಡೆದಿದೆ ಅಂತ ಹೇಳಿ ಉನ್ನತ ಮೂಲಗಳಿಂದ ಫೋಕಸ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ. ಇದಕ್ಕೆ ಅಧಿಕಾರ ಹಂಚಿಕೆಯೇ ಕಾರಣನೇ ಅನ್ನುವಂಥದ್ರ ಬಗ್ಗೆ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರದಂತೆ ಶಿವರಾತ್ರಿಯ ಬಳಿಕ ಢಮರುಗ ಬಾರಿಸೋದು ಪಕ್ಕ ಅಂತ ಹೇಳಲಾಗಿದೆ. ಕುರ್ಚಿ ಕದನದ ವಿಚಾರ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನ ಪಡ್ಕೊಳ್ತಾನೆ ಹೋಗ್ತಾ ಇದೆ. ಏನಾದ್ರೂ ಆಗ್ಲಿ ದೈವ ಶಕ್ತಿ ಮೇಲೆ ನಂಬಿಕೆ ಇದೆ ಅನ್ನುವಂತಹ ಡಿಕೆ ಶಿವಕುಮಾರ್ ಅವರಲ್ಲಿ ಪಟ್ಟ ಏರುವಂತಹ ವಿಶ್ವಾಸ ಮತ್ತಷ್ಟು ಹೆಚ್ಚಾಗಿದ್ದು ಈಗ ಎಲ್ಲರ ಚಿತ್ತ ದೆಹಲಿಯತ್ತ ನಿಂತಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಮುಂದೆ ಏನಾಗ್ತದೆ ಅನ್ನೋದನ್ನ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಅಷ್ಟೇ ಮುಖ್ಯ.